ಸಖತ್ ಬಿಸಿಲಿದೆ, ಅದಕ್ಕೆ ಸನ್ ಗ್ಲಾಸಸ್. ಹೆಂಗೆ ಹಬ್ಬ ಅಂತೂ ಇಂತೂ ಆ ರೋಡ್ ಮುಗೀತು. ಇವಾಗ ಡೈವರ್ಷನ್ ತೊಗೊಂಡಿದ್ದೀವಿ. ಗೋಕರ್ಣಗೆ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ. ರೋಡಲ್ಲೇ ಒಂದು ವಿಭೂತಿ ಫಾಲ್ಸ್ ಬರುತ್ತೆ. ನೋಡೋಣ, ಟೈಮ್ ಇದೆ, ಬಟ್ ನೋಡೋಣ. ಸೀಸನ್ ಬೇರೆ ಇಲ್ಲ, ನೀರು ಬರ್ತಿರುತ್ತೋ ಇಲ್ಲ ಗೊತ್ತಿಲ್ಲ. ಬನ್ನಿ ಹೋಗೋಣ. ಬಟ್ ಲೊಕೇಶನ್ ಮಾತ್ರ ಮಸ್ತಾಗಿದೆ ನೋಡಿ. ಎಲ್ಲದಕ್ಕೂ ಸೈ ನಮ್ಮ KSRTC ಗುರು. ಅಪ್ ಇರಲಿ ಡೌನ್ ಇರಲಿ, ಒಳ್ಳೆ ಆನೆ ಹೋದ ಮೇಲೆ ಹೋಗ್ತಾ ಇರುತ್ತೆ, ಜಗ್ಗದೇ ಇಲ್ಲ. ಫಾಲ್ಸ್ಗೆ ಹೋಗೋ ರೋಡ್ ನೋಡಿ ನನಗೆ ಶಾಕ್ ಆಗೋಯ್ತು. ಏನಪ್ಪ ನಾನು ಶಿಫ್ಟ್ನ ಎತ್ಕೊಂಡು ಆಫ್ ರೋಡ್ ಮಾಡೋಕ್ಕೆ ಬಂದಿದ್ದೀನೇನೋ ಅಂತ ಅನಿಸ್ಬಿಡ್ತು. ಬಟ್ ರೋಡ್ ಸ್ವಲ್ಪ ಚಿಕ್ಕದೆ, ಆದರೆ ಚೆನ್ನಾಗಿತ್ತು. ನೋಡ್ಬೋದು ನೀವೇ ರೋಡ್ ಎಷ್ಟು ಚಿಕ್ಕದು ಅಂತ. ಒಂದು ಗಾಡಿ ಪಾಸ್ ಆಗಬೇಕಂದ್ರೆ ಒಂದು ಗಾಡಿ ನಿಂತ್ಕೊಬೇಕು. ಅಂಥದ್ರಲ್ಲಿ ನೋಡಿ ಇಂಥ ಮಿನಿ ಬಸ್ಸು, ದೊಡ್ಡ ಬಸ್ ಎಲ್ಲ ಬಂದಿದೆ. ಅದು ಹೆಂಗೆ ಬಂದರೂ ಗೊತ್ತಿಲ್ಲ. ರೋಡಲ್ಲಿ ಒಬ್ಬರು ಕಾಣಿಸಲ್ಲ, ಜನನೇ ಇಲ್ಲ ಅನಿಸುತ್ತೆ. ಆದರೆ ಇಲ್ಲಿ ನೋಡಿ ಎಷ್ಟು ಗಾಡಿಗಳಿದೆ. ಬರ್ತಾನೆ ಒಂದು ದೊಡ್ಡ ಬೋರ್ಡ್ ಕಾಣಿಸುತ್ತೆ, ವಿಭೂತಿ ಜಲಪಾತಕ್ಕೆ ಸ್ವಾಗತ ಅಂತ. ಹೋಗೋಣ. ಎಂಟ್ರಿ ಟಿಕೆಟ್ ಏನೋ ತೊಗೊಬೇಕನ್ಸುತ್ತೆ, ಗೊತ್ತಿಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೆಲ್ಲ. ಬನ್ನಿ ಕೇಳೋಣ. ತೊಗೊಳೋದ ಬೇಡ, ಹಂಗೆ ಹೋಗ್ಬಿಡೋದ? ಬಾರೋ ಹಂಗೆ ಹೋಗೋಣ, ಬರೋ ಕೊಡೋಣ. ಒಳಗಡೆ ಎಷ್ಟು ಜಾಗ ಇದೆ ಗಾಡಿ ಪಾರ್ಕ್ ಮಾಡೋಕ್ಕೆ, ಬಟ್ ಎಲ್ಲ ರೋಡಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಬನ್ನಿ ನಾವು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ಗಾಡಿನ ಹೋಗೋಣ. ಯಾವ ಸೈಡ್ ಇದೆ ಅಂತಲೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಯಾರನ್ನ ಕೇಳೋಣ ಬನ್ನಿ. ಟಿಕೆಟ್ ಬೇರೆ ತೊಗೊಂಡಿಲ್ಲ, ಟಿಕೆಟ್ ತೊಗೊಂಡಿದ್ದರೆ ಅವರೇ ಹೇಳ್ತಿದ್ರು ಯಾವ ಸೈಡ್ ಅಂತ. ನೋಡೋಣ, ಆ ಸೈಡೋ ಈ ಸೈಡೋ ಗೊತ್ತಾಗ್ತಿಲ್ವೇ. ಯಾವುದೋ ಒಂದು ಸೈಡು. ಯಾರನ್ನ ಕೇಳೋಣ ಬನ್ನಿ. ಕೇಳೋಣ ಅಂದರೆ ಅವ್ರಿಗೆ ಕನ್ನಡ ಬರಲ್ಲ, ಇವ್ರಿಗೆ ಮಲಯಾಳಂ ಬರಲ್ಲ. ಸುಮ್ಮನೆ ಇವಾಗ ಹಂಗೆ ಸ್ಟ್ರೈಟಾಗಿ ಹೋಗ್ತಾ ಇರೋದೆ. ಯಾರನ್ನ ಕನ್ನಡದವ್ರು ಕಾಣಿಸಿದ್ರೆ ಕೇಳೋದು, ಹಿಂಗೆ ಅನಿಸುತ್ತೆ. ಅಲ್ಲಿ ಎಂಟ್ರೆನ್ಸ್ ಇಲ್ಲದೆ, ಬನ್ನಿ ನೋಡೋಣ. ಹಿಂಗೆ ಅನಿಸುತ್ತೆ, ಎಲ್ಲರೂ ಈ ಸೈಡಿಂದನೇ ಬರ್ತಿದ್ದಾರೆ. ಹಿಂಗೆ ಅನಿಸುತ್ತೆ, ಬನ್ನಿ ಹೋಗೋಣ. ಕರೆಕ್ಟ್ ಡೈರೆಕ್ಷನ್ಗೆ ಬಂದಿದ್ದೀವಿ, ಫಾಲ್ಸ್ಗೆ ಹೋಗೋ ಕಡೆನೇ. ಇಲ್ಲಿ ನೋಡ್ಬೋದು ನೀವು, ಒಳ್ಳೆ ಥಾಟ್ ಹಾಕಿದ್ದಾರೆ. ನಾನು ಹೇಗಿದ್ದೀನೋ ಹಾಗೆ ಇರಲು ಬಿಡಿ, ಕಸ ಚೆಲ್ಲಬೇಡಿ ಅಂತ. ಒಳ್ಳೆ ಥಾಟ್ ನಿಜ. ಜನರು ಪರಿಸರನ ಹಾಳು ಮಾಡ್ತಾರೆ, ಹಾಗೆ ಮಾಡಬೇಡಿ. ಬಂದಿರೋ ಕಡೆ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ತೊಗೊಂಡೇ ಹೋಗ್ಬಿಡಿ ಅಷ್ಟೇ. ಅಯ್ಯೋ ತಿರ್ಗಾ ಶುರು ಅಲ್ಲ ಗುರು ಈ ಸ್ಟೆಪ್ಸು. ಬೆಳಿಗ್ಗೆ ಎಲ್ಲ 1 ಕಿಲೋಮೀಟ್ರ್ ನಡೆದು ಇವಾಗೂ ತಿರ್ಗಾ ಮತ್ತೆ ಸ್ಟೆಪ್ಸ್. ಇನ್ನೂ ಟಿಫನ್ ಸಹ ಮಾಡಿಲ್ಲ. ಯಾವ್ದು ಗುರು ಬೆಳಗ್ಗೆನೇ ಇದು ನಮ್ಮದು. ಏನೋ ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ನೋಡೋಣ ಹೇಗಿದೆ ಏನು ಅಂತೆಲ್ಲ. ವಾಟರ್ ಇಲ್ಲಾಂದರೆ ಸಾಕಾದ ಬೇಜಾರಾಗ್ಬಿಟ್ಟಿರುತ್ತೆ. ನೋಡೋಣ ವಾಟರ್ ಇರುತ್ತೋ ಇಲ್ಲವೋ ಅಂತ. ಈ ಲೊಕೇಶನ್ ನೋಡ್ತಿದ್ರೆ ಮಂಜುಮಲೆ ಬಾಯ್ಸೇ ನೆನಪಾಗುತ್ತೆ. ಸೇಮ್ ಹಂಗೆ ಐತೆ ನಿಜವಾಗ್ಲೂ ನೋಡಿ, ಸಖತ್ತಾಗಿದೆ, ಚೆನ್ನಾಗಿತ್ತು. ಬಟ್ ಕಷ್ಟ ಅನಿಸ್ತು ಓಕೆ. ಮಾರ್ನಿಂಗೆ ಟಿಫನ್ ಇಲ್ಲ, ಏನಿಲ್ಲ ಅಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಬರ್ಡ್ಸೇ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅಕ್ಸೆಪ್ಟ್ ಮಾಡಬೇಕು. 700 ಮೀಟರ್ಸ್ ಹಾಗೆ ಮುಂದೆ ಬಂದರೆ ನಮಗೆ ವಾಟರ್ ಸೌಂಡ್ ಕೇಳಿಸುತ್ತೆ ಫಾಲ್ಸ್ದು. ಹಾಗೇ ಮಾತಾಡಿಕೊಂಡು ಹತ್ತನ ಬೇಡವೋ ಅಂತ ಹತ್ಕೊಂಡು ಹಾಗೇ ಬಂದ್ವಿ. ಯಾವುದೋ ಒಂದು ಗ್ಯಾಂಗ್ ಸಿಕ್ತು. ಅಯ್ಯೋ ಏನಕ್ಕನ ಬಂದ್ವು ಅಂದ್ಕೊತಾ ಇದ್ದಾರೆ ಅವರು. ಅವ್ರು ಮಾತಾಡೋದು ನೋಡಿ ನನಗೆ ನಗು. ಹಾಗೆ ಮುಂದೆ ಬಂದರೆ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಅಯ್ಯೋ ಸೈಡ್ ಮೇಡಮ್. ಸ್ವಲ್ಪ ಮುಂದೆ ಬಂದರೆ ನಮಗೆ ವಾಟರ್ ಫಾಲ್ಸ್ ಕಾಣಿಸುತ್ತೆ, ನೋಡ್ಬೋದು. ನೀರೇನು ಅಷ್ಟೊಂದಿಲ್ಲ ಅನಿಸುತ್ತೆ, ಬಟ್ ದೊಡ್ಡದಾಗೇ ಇದೆ. ಬನ್ನಿ ಹಾಗೆ ಸ್ವಲ್ಪ ಮುಂದೆ ಹೋಗಿ ಫಾಲ್ಸ್ದೊಂದು ನೋಡೋಣ ಹೇಗಿದೆ ಏನಂತಿಲ್ಲ. ನಿಜ ಸಖತ್ ಜನ ಇದ್ದಾರೆ, ಬನ್ನಿ ಹೋಗೋಣ ಸ್ವಲ್ಪ ಮೇಲೆ.
ವಾವ್, ನಿಜ ಸಖತ್ತಾಗಿದೆ. ನೀವೇ ನೋಡ್ಬೋದು ಏನು ಸಖತ್ತಾಗಿದೆ ಅಂದರೆ ಮಸ್ತಾಗೈತೆ. ನಿಜ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಆಟಾಡ್ಬೋದು. ಆದರೆ ಸ್ವಲ್ಪ ಹುಷಾರಾಗಿ ಆಡಬೇಕು. ನೀರು ಜಾಸ್ತಿ ಬಿಡಲ್ಲ ಅನಿಸುತ್ತೆ, ಬಟ್ ನೀರು ಫ್ಲೋ ಕಡಿಮೆನೇ ಇದೆ. ಅದಕ್ಕೆ ಎಲ್ಲ ನೋಡ್ಬೋದು, ನೀವು ಎಲ್ಲರೂ ಸ್ವಿಮ್ ಎಲ್ಲ ಮಾಡ್ತಿದ್ದಾರೆ. ಸಖತ್ತಾಗಿದೆ ಗುರು. ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಎಂಜಾಯ್ ಮಾಡೋಣ ಸ್ವಲ್ಪ. ಮತ್ತು ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ಬನ್ನಿ ಕಾರ್ ಹತ್ರ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾನ ತಿಂದು ಯಾಣದಿಂದ ಗೋಕರ್ಣಕ್ಕೆ ಬರೋ ರೋಡು ಅಂತೂ ಅದು ತುಂಬ ಅಧ್ವಾನ ಗುರು. ಸಖತ್ತು. ಇಷ್ಟೊತ್ತು ನಾನು ಬೆಂಗಳೂರಿಗೆ ಅರ್ಧ ದೂರ ಹೋಗ್ಬಿಡ್ತಾ ಇದ್ದೆ ನಾನು. ತುಂಬ ಸಖತ್ ಲೇಟ್ ಆಗೋಯ್ತು ನೋಡಿ. ಹಳ್ಳದಿಂದ ಈಗಲೂ ಒಂದು ಚೂರು ಚೆನ್ನಾಗಿಲ್ಲ ರೋಡು. ಗೋಕರ್ಣ ಮೇನ್ ಬೀಚಿಗೆ ಎಂಟ್ರಿ ಆದ್ವಿ. ಆದರೆ ಅಲ್ಲಂಥ ಅಲೆಗಳಾಗಲಿ ಎಂಜಾಯ್ಮೆಂಟ್ ಏನು ಅಷ್ಟೊಂದು ಇರಲಿಲ್ಲ. ಅದಕ್ಕೆ ಬೇಡ 1 ಅವರ್ ಹೋಗ್ಬಿಡೋಣ, ಅಲ್ಲಿ ಎಕೋ ಬೀಚಿಗೆ ಹೋಗಿ ಸನ್ಸೆಟ್ ನೋಡ್ಬೋದು ಹಾಗೆ ಹೀಗೆ ಅಂದ್ಕೊಂಡು ಹೈವೇಗೆ ಎಂಟ್ರಿ ಆದ್ವಿ. ಇಲ್ಲಿಂದ 1 ಅವರ್ ಒಂದು 48 ಕಿಲೋಮೀಟರ್ಸ್ ಇದೆ. ಒಂದು 50 ಮಿನಿಟ್ಸ್ ತೋರಿಸಿದೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಸನ್ಸೆಟ್ ಟೈಮ್ಗೆ ಹೋಗ್ತಿರೋ ಏನೋ ಅಂತ. ಹಾಗೆ ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಹೋಮ್ ಸ್ಟೇ ಯಾವ ಥರ ಸಿಗುತ್ತಾ ಅಂತ ನೋಡಬೇಕು. ಬನ್ನಿ ಎಷ್ಟೊತ್ತಾಗುತ್ತೆ ಹೋಗೋದು ಅಂತೆಲ್ಲ ನೋಡಿ ಬೀಚಿಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಬಜೆಟ್ ಫ್ರೆಂಡ್ಲಿಯಾಗಿ ಹೋಮ್ ಸ್ಟೇ ಹುಡುಕಿ ಸ್ಟೇ ಆಗೋಣ. ಮಾರ್ನಿಂಗ್ ಶರಾವತಿ ಬ್ಯಾಕ್ ರಿವರ್ ಬೋಟಿಂಗ್ ಹೋಗೋಣ ಅಂತ. ಬನ್ನಿ ನೋಡೋಣ, ಇನ್ನು ಅಲ್ಲೋಗಿ ಪ್ಲ್ಯಾನ್ ಮಾಡೋಣ. ಫ್ಯೂಲ್ ಕಡಿಮೆ ಇದೆ, ಹಾಗೆ ಫ್ಯೂಲ್ ಹಾಕ್ಸ್ಕೊಬೇಕು. ಇದು ಆ್ಯಕ್ಚುಲಿ ಸೆಕೆಂಡ್ ಫುಲ್ ಟ್ಯಾಂಕು. ಬನ್ನಿ ಫುಲ್ ಮಾಡಿಸ್ಕೊಂಡು ಹೋಗೋಣ. ಹಾಗೆ ಟೈಮ್ ಬಂದು 5:30 ಆಯಿತು. ನಾವಿವಾಗ 1 ಅವರ್ ರೀಚ್ ಆದ್ವಿ. ಅದೇ ಶರಾವತಿ ಬ್ಯಾಕ್ ವಾಟರ್ ಹತ್ರ ಬಂದು ಇಲ್ಲಿ ಬೋಟಿಂಗ್ ಎಲ್ಲ ಕೇಳಿದ್ವಿ, ಆದರೆ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಮಾರ್ನಿಂಗ್ ಮಾಡೋಣ ಅಂತ ಇವಾಗ ಹೋಮ್ ಸ್ಟೇ ಒಂದು ಹುಡುಕಿ ಎಕೋ ಬೀಚಿಗೆ ಹೋಗಿ ಸನ್ಸೆಟ್ ನೋಡಿಕೊಂಡು ಬನ್ನಿ ಹೋಮ್ ಸ್ಟೇ ಕಡೆ ಹೋಗೋಣ. ಹಾಗೆ ಲೆಟ್ಸ್ ಎಂಟ್ರಿ ಟುವರ್ಡ್ಸ್ ಎಕೋ ಬೀಚ್. ನೋಡ್ಬೋದು ಪ್ರಾಪರ್ ಸನ್ಸೆಟ್ಟು. ಕಾಣಿಸ್ತಿದೆ ನೋಡಿ, ಸಾಕತ್ತು ಜನಗರು. ನಿಜ ಒಳಗಡೆ ಬಿಡ್ತಾರೋ ಇಲ್ಲ ಅನ್ನೋದೇ ಡೌಟು. ಬನ್ನಿ ಒಳಗಡೆ ಹೋಗೋಣ. ಕಬಡ್ಡಿ 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 ಗಿಚ್ಚಿಗಿಲಿ ವಯಸ್ಸು. ಬೆಂಕಿ ಬೆಂಕಿ. ಯಾರು ನಾ ಯಾರು ಕನಸಲ್ಲಿ ಯಾರು ಇರೋದಾಗ. ಗ್ಯಾಂಗ್ ನೋಡಿ, ಗ್ಯಾಂಗು. ನಾ 1, ನಾ 2, ನಾ 3. ಏನು ಜನಸಾಗರ. ಸಖತ್ತಾಗೈತೆ. ಅಲ್ಲೊಂದು ಬೋಟ್ ಹೋಗ್ತಾ ಇದೆ. ಹಾಗೆ ಬೀಚ್ನೆಲ್ಲ ಒಂದು ರೌಂಡ್ ಹಾಕಿ ಇವ್ರನ್ನ ರೇಗಿಸ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಾಪರ್ ಸನ್ಸೆಟ್ಗೆ ಒಂದು 2 ನಿಮಿಷ ವೆಯ್ಟ್ ಮಾಡಿ ಸನ್ಸೆಟ್ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನೋಡ್ಗುರು ಎಂಥ ವ್ಯೂ. ಅಪ್ಪ ಸಖತ್ತಾಗಿದೆಯಲ್ಲ, ನಿಜವಾಗ್ಲೂ ಸಖತ್ತಾಗಿದೆ. ಸನ್ಸೆಟ್ ಮಾತ್ರ ನೋಡ್ಬೋದು ನೀವೇ, ಏನು ಸಖತ್ತಾಗಿದೆ. ಅಲೆಗಳು, ಮೋಡ ಎಲ್ಲ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇ ಕಡೆ ಹೋಗೋಣ ಅಂತ ಹೋಗ್ತೀವಿ. ನೋಡ್ಬೋದು ನೀವು ಎಕೋ ಬೀಚ್ ಹತ್ರ ಎಷ್ಟು ಟ್ರಾಫಿಕ್ ಇದೆ ಅಂತ. ಬನ್ನಿ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಲವ್ ಯು, ಬೈ ಬಾಯ್.